ಮರಯ ಪ್ರಥಮ್ ಅಲ್ಲೇನಿದೆ ಕಿತ್ಕೊಳ್ಳೋಕ್ಕೆ? ವಿಗ್ ಅದು ಗಡ್ಡ ಮೀಸೆನೂ ಬಿಡಲ್ಲ, ನಾನೇನ್ ಕಿತ್ಕೊಳ್ಳಿ ಅಂತ ಹೇಳಿದ್ರೆ, ನೀನು ಈಗ ಹೇಳ್ಬಿಟ್ಟು ನೀನು ಕ್ಷಮೆ ಕೇಳಬೇಕು ಅಂತ ಹೇಳ್ತೀಯಲ್ಲ, ಅವಾಗ ನೀನ್ ಮಾಡಿರೋ ಈ ಒಂದು ಕಚಡ ಸ್ಟೇಟ್ಮೆಂಟ್ಗೆ ಯಾರು ನಿಮ್ಮಪ್ಪ ಬಂದು ಸಾರಿ ಕೇಳ್ತಾನ, ನಿಮ್ಮಪ್ಪ ಬಂದು ಎಕ್ಸ್ಪ್ಲನೇಷನ್ ಕೊಡ್ತಾನ, ಇಲ್ಲ ನಿಮ್ ತಾತ ಬಂದ್ಬಿಟ್ಟು ಇದಕ್ಕೆ ಕ್ಷಮೆ ಕೇಳ್ತಾನ? ಕರ್ನಾಟಕದ ಒಬ್ಬ ಮೇರು ನಟನ ಬಗ್ಗೆ ಈ ಲೆವೆಲ್ ಅಲ್ಲಿ ಕೆಳಗಡೆ ಲೆವೆಲ್ ಅಲ್ಲಿ ಇಳಿದ್ಬಿಟ್ಟು ನೀನ್ ಮಾತಾಡ್ತೀಯ ಅಂತಂದ್ರೆ ನೀನ್ ಯಾವ ಸೀಮೆ ಒಳ್ಳೆ ಹುಡುಗ ಕಣಪ್ಪ, ಒಳ್ಳೆ ಹುಡುಗ ಪ್ರಥಮ್ ಅಂತೆ, ಕಚಡ ಹುಡುಗ ಪ್ರಥಮ್ ಅಂತ ಇಟ್ಕೋ ಇನ್ಮೇಲೆ, ಆಯ್ತಾ? ನಿನ್ ಮೇಲೆ ಯಾರೋ ಒಬ್ರು ಏನೋ ಒಂದು ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಂಪ್ಲೇಂಟ್ ಕೊಡು, ಕಾನೂನು ಹೋರಾಟ ಮಾಡು. ಇಲ್ಲ ನಿನಗೇನಾದ್ರು ಅಷ್ಟೊಂದು ಧೈರ್ಯ ಇದ್ರೆ ಯಾರು ಅಂತ ಹೇಳ್ಬಿಟ್ಟು ಓಪನ್ ಆಗಿ ಹೇಳು. ಯಾರ ಮೇಲೋ ಆರೋಪ ಹೊರಿಸೋದು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು, ಅದಕ್ಕೆ ಒಬ್ರು ನಟ ಬಂದ್ಬಿಟ್ಟು ಈ ಅಪ್ಪನ್ನ ಕ್ಷಮೆ ಕೇಳ್ಬೇಕಂತೆ. ಸರಿ, ಕ್ಷಮೆ ಕೇಳ್ಬೇಕು ಅಂದ್ರೆ ರಿಕ್ವೆಸ್ಟ್ ಮಾಡ್ಬೇಕು, ಅಪೀಲ್ ಮಾಡ್ಬೇಕು. ನೀನ್ ಬಂದ್ಬಿಟ್ಟು ನೀವ್ ಇಟ್ಕೊಂಡಿರೋದು ವಿಗ್ಗು, ನಿಮ್ ಮುಖದ ಮೇಲೆ ಕೂದ್ಲಿಲ್ಲ, ನಾನು ಏನ್ ಕಿತ್ಕೊಳ್ಳಿ ಅಂದ್ರೆ, ಅಲ್ಲಪ್ಪ ಈಗ ನೀನ್ ಕಿತ್ಕೋ ಅಂತ ಯಾರು ಹೇಳಿದ್ರು? ಇಲ್ಲ ನಾನ್ ಕಿತ್ಕೊಳಕ್ ಆಗಲ್ಲ ಅಂತ ನೀನ್ ಯಾಕೆ ಅನ್ಕೊಂತೀಯ? ಕಿತ್ಕೊಳಕ್ ಆಗಲ್ಲ ಅನ್ನೋದ್ರ ಅರ್ಥ ಏನು ಗೊತ್ತಾ? ಯಾವ್ದಾದ್ರು ಒಂದ್ ಸಿನಿಮಾ ಮಾಡಿ, ಇಲ್ಲ ಏನಾದ್ರೂ ಒಂದ್ ಸಾಧನೆ ಮಾಡಿ, ದರ್ಶನ್ ಅವ್ರ ಸಂಪಾದನೆ ಮಾಡಿದಾರಲ್ಲ ಅಭಿಮಾನಿ ಬಳಗ, ಅದನ್ನ ಸಂಪಾದನೆ ಮಾಡು ಮುಟ್ಟಾಳ ಅಂತ ಅರ್ಥ ಆಯ್ತಾ? ಕಿತ್ಕೊಳಕ್ ಆಗಲ್ಲ ಅಂದ್ರೆ ಲಿಟ್ರಲ್ ಮೀನಿಂಗ್ ಅಲ್ಲ, ಏನೋ ಯಾರ್ದೋ ಹೋಗಿ ಹಿಂಗ್ ಕಿತ್ಕೊಬಿಡೋದಲ್ಲ, ಆಯ್ತಾ? ನಮ್ಗೇನೋ ಬೇಕಾದಷ್ಟಿದೆ ಬಿಡು, ಅದ್ ಬೇರೆ ವಿಚಾರ. ಆದ್ರೆ ಅಸಹ್ಯವಾಗಿ ಹೇಳ್ಬಿಟ್ಟು ನೀನ್ ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಆ ವ್ಯಕ್ತಿ ವಾಪಸ್ ನಿನ್ನ ಕ್ಷಮೆ ಕೇಳಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಯಲ್ಲ, ಇದಕ್ಕೆ ಏನ್ ಹೇಳೋಣ ಗುರು? ನಿನ್ಗೆ ತಲೆನಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ. ನಿನ್ ತಲೆ ಮೇಲೆ 4 ಕೂದ್ಲಿದ್ರೆ ಸಾಕಾಗಲ್ಲ ಪ್ರಥಮ್, ತಲೆನಲ್ಲಿ ಸ್ವಲ್ಪ ಬುದ್ಧಿನೂ ಇರಬೇಕು. ಅರ್ಥ ಆಯ್ತಾ ಹೇಳಿದ್ದು? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ.